ಕೇಳಲಿಕ್ಕೋ, ಗಿಣಿಶಾಸ್ತ್ರ ಕೇಳಲಿಕ್ಕೋ, ಕೈಶಾಸ್ತ್ರ ಕೇಳಲಿಕ್ಕೋ, ಜ್ಯೋತಿಷಿ ಹತ್ರ ಹೋಗಲ್ಲ. ಉದ್ಧರೇದಾತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ರಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತಂದಾಗ ಯಾವುದನ್ನೂ ಗೆಲ್ಲಬಹುದು, ನನ್ನ ಕೈಯಲ್ಲಿದೆ ಅಂತ ನಂಬುವಂಥದ್ದು ಮ್ಯಾನ್ ಮೇಕಿಂಗ್ ಮೆಸೇಜ್ ಇರುವಂಥದ್ದು ಭಗವದ್ಗೀತೆಯಲ್ಲಿ. ಹಿಂದೂ ಧರ್ಮಕ್ಕೂ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ, ಜುಡೇಯಿಸಂನಂತ ಬೇರೆ ಬೇರೆ ಒಂದು ಮತಗಳಿಗೂ ಏನು ವ್ಯತ್ಯಾಸ? ನೀವು ಭಗವದ್ಗೀತೆಯ 18ನೇ ಅಧ್ಯಾಯ ನೋಡಿದಾಗ ನಮಗೆ ಈ ಒಂದು ವಿಚಾರ ಬಹಳ ಸ್ಪಷ್ಟ ಆಗುತ್ತೆ. ವೈ ಆರ್ ಹಿಂದೂಸ್ ದ ವೇ ದೇ ಆರ್? ಈ ಎಲ್ಲ ಬೇರೆ ಮತಗಳ ಒಂದು ಹೋಲಿ ಬುಕ್ಸ್ ಅಂತ ನಾವೇನು ಕರಿತೀವಿ, ಆ ಪುಸ್ತಕಗಳಿದೆ, ಅವು ನಂಬಿಕೆಯ ಮೇಲೆ ನಿಂತಿರುವಂಥ ಒಂದು ಮತಗಳು. ದೇ ಸ್ಟ್ಯಾಂಡ್ ಆನ್ ದ ಸ್ಟ್ರೆಂತ್ ಆಫ್ ಬಿಲೀಫ್. ಹೀಗಾಯ್ತು, ಈ ರೀತಿಯ ಸಂದೇಶ ಇವರು ಅವತಾರ ಆಗಿದ್ರು, ಇವ್ರು ಹೀಗೆ ಹೇಳಿದ್ರು, ಹಿ ಇಸ್ ದ ಲಾಸ್ಟ್ ಪ್ರಾಫಿಟ್, ಹಿ ಇಸ್ ದ ಸನ್ ಆಫ್ ಗಾಡ್, ಇದನ್ನು ನಂಬಬೇಕು. ನಂಬಿಕೆಯ ಮೇಲೆ ಇರುವಂಥ ಒಂದು ಮತಗಳು. ನೀವು ನಂಬಲಿಲ್ಲ ಅಂತಂದ್ರೆ ಯು ಆರ್ ಎ ಹೆರೆಟಿಕ್. ನೀವು ಆ ಧರ್ಮದ ಮೆಂಬರ್ಶಿಪ್ಪಿಗೆ ನಿಮಗೆ ಅವಕಾಶ ಇಲ್ಲ, ನೀವು ನಂಬಲಿಲ್ಲ ಅಂತಂದ್ರೆ. ಆದರೆ ಗೀತಾಚಾರ್ಯ ಶ್ರೀಕೃಷ್ಣ ಕೃಷ್ಣನಿಗೆ, ಅರ್ಜುನನಿಗೆ ಪೂರ್ತಿ ಸಂದೇಶ ಕೊಟ್ಟ ನಂತರ 18ನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳಿದ ಮೇಲೆ ಹೇಳ್ತಾನೆ, ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಶ್ಯ ಏತದಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಏನಿದ್ರ ಅರ್ಥ? ಎಲೆ ಅರ್ಜುನ, ಇಲ್ಲಿಯವರೆಗೆ ನಾನು ನಿನಗೆ ಅತ್ಯಂತ ಗುಹ್ಯವಾಗಿರುವಂಥ ಸಾಕಷ್ಟು ವಿಚಾರಗಳನ್ನು ನೀನು ಹೇಳಿದ್ದೀನಿ. ಆದರೆ ಇನ್ನು ಮುಂದೆ ನೀನು ಮಾಡಬೇಕಾಗಿರೋದು ಏನು? ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಕಣ್ಣು ಮುಚ್ಚಿ ನಾನು ಹೇಳಿರೋದನ್ನೆಲ್ಲ ನೀನು ಪಾಲಿಸಬೇಡ. ಕೃಷ್ಣ ಹೇಳಿದ್ದಾನೆ, ದೇವ್ರು ಹೇಳಿದ್ದಾನೆ, ಅಥವಾ ಇನ್ಯಾರೋ ಹೇಳಿದ್ದಾರೆ, ದೊಡ್ಡ ಮನುಷ್ಯ ಹೇಳಿದ್ದಾರೆ, ಪುಸ್ತಕದಲ್ಲಿ ಹೇಳಿದ್ದಾರೆ, ಈ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬಬೇಡ. ವಿಮೃಶ್ಯ ಏತದಶೇಷೇಣ, ನಾನು ಹೇಳಿರುವಂಥ ಮಾತಿನ ಬಗ್ಗೆ ವಿಮರ್ಶೆ ಮಾಡು, ಕಾಂಟೆಂಪ್ಲೇಟ್, ಇಂಟ್ರಾಸ್ಪೆಕ್ಟ್, ಥಿಂಕ್. ಆಮೇಲೆ ಯಥಾ ಇಚ್ಛಸಿ ತಥಾ ಕುರು. ನಿನಗೆ ಯಾವುದು ಸರಿ ಅನ್ಸತ್ತೆ ನಿನ್ನ ಇಚ್ಛೆಗೆ ತಕ್ಕಂತೆ ನೀನು ನಿನ್ನ ಕೆಲಸವನ್ನು ಮುಂದುವರಿಸು ಅಂತ ಹೇಳಿ, ಭಗವಂತನ ಅವತಾರವಾಗಿರುವಂಥ ಶ್ರೀಕೃಷ್ಣ ಹುಲು ಮಾನವನಾಗಿರುವಂತಹ ಅರ್ಜುನನಿಗೆ ನಿನಗೆ ಏನು ಸರಿ ಅನ್ಸತ್ತೆ ಅದನ್ನು ಮಾಡುವಂಥ ಸ್ವಾತಂತ್ರ್ಯ ಕೊಡುವಂಥ ಆಧ್ಯಾತ್ಮಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂಥ, ಮಾನವತೆಯ ಮೇಲೆ, ಮಾನವನ ದೈವತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ಏಕೈಕ ಒಂದು ಪದ್ಧತಿ, ಚಿಂತನಾ ಶೈಲಿ, ಚಿಂತನಾ ವಿಹಾರ ಅಂತಂದ್ರೆ ಅದು ಭಗವದ್ಗೀತೆ, ಭಾರತದ ಈ ಗ್ರಂಥ. This is what makes us so different. This is what makes us unique. ನಂಬು ಅಂತ ಭಗವದ್ಗೀತೆ ಹೇಳಲಿಲ್ಲ, ವಿಮರ್ಶೆ ಮಾಡು ಅಂತ ಭಗವದ್ಗೀತೆ ಹೇಳಿತು. ನಾನು ಹೇಳಿದ್ದನ್ನ ಕಣ್ಮುಚ್ಚಿ ಕೇಳು ಅಂತ ಹೇಳಲಿಲ್ಲ, ಯಥಾ ಇಚ್ಛಸಿ ತಥಾಕುರು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದ. 21ನೇ ಶತಮಾನದ ಈ ರ್ಯಾಷನಲ್ ಯುಗದಲ್ಲಿ ಇದಕ್ಕಿಂತ ಸೈಂಟಿಫಿಕ್ ಆಗಿರುವಂಥ, ಇದಕ್ಕಿಂತ ರ್ಯಾಷನಲ್ ಆಗಿರುವಂಥ, ಇದಕ್ಕಿಂತ ಮಾನವನ ಡಿವಿನಿಟಿಯಲ್ಲಿ, ಮನುಷ್ಯನಲ್ಲಿರುವಂಥ ದೈವತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಮತ್ತೊಂದು ಚಿಂತನೆ ನಮಗೆ ಪ್ರಪಂಚದ ಯಾವ ಉದಾಹರಣೆಯೂ ಸಿಗೋದಿಲ್ಲ. ಭಾರತದ ಈ ಒಂದು ಆರ್ಯಾವರ್ತದ ಈ ಒಂದು ಭಾರತ ವರ್ಷದಲ್ಲಿ ಮಾತ್ರ ಮನುಷ್ಯನಾಗಿ ಜನಿಸಿರುವಂಥ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇರುವಂಥದ್ದು ಈ ಒಂದು ಭೂಮಿಯಲ್ಲಿ ಮಾತ್ರ. ಅದೇ ಶ್ರೀಕೃಷ್ಣನ ಜೀವನ, ಶ್ರೀರಾಮನ ಜೀವನ, ವಿವೇಕಾನಂದರು, ಶಂಕರಾಚಾರ್ಯರ, ಮಧ್ವಾಚಾರ್ಯರ, ಈ ಎಲ್ಲ ಬಸವಣ್ಣರು ಯಾರ್ಯಾರ ಜೀವನ ನೋಡ್ತೀವಿ, ಮನುಷ್ಯರಾಗಿ ಹುಟ್ಟಿರುವಂಥದ್ದು, ದೈವತ್ವ ಕಾಣುವಂಥ ಒಂದು ಅವಕಾಶ ಈ ಒಂದು ಭೂಮಿಯಲ್ಲಿ ಮಾತ್ರ ಇರೋದು. ಈ ದೈವತ್ವದ ಒಂದು ಸಂದೇಶ ಏನಿದೆ ಅದನ್ನು ಸಾರಲಿಕ್ಕೆ ಭಗವದ್ಗೀತೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸೋದಿದೆ.